ಏನು ಡಿಫ್ರೆನ್ಸ್ ಇದೆ? ಅದು ನಮ್ಗೆ ಗೊತ್ತಿಲ್ರಿ ಸರ್. ಅವು ಮೊದ್ಲ ಹಳೆ ಮುದುಕರು ಸರ್. ನಾವು ಲವ್ ಗಿವ್ ಏನು ಮಾಡಿಲ್ಲ. ಸಂದೇಶ ಏನಿಲ್ಲ. ಒಬ್ರು ಲವ್ ಮಾಡ್ಬೇಕಂದ್ರೆ ಒಂದು ವರ್ಷ ಇಡ್ಲೇಬೇಕು. ಅಲ್ಲ ಈಗಿನ ಕಾಲದಲ್ಲಿ ವಾ ಮೋದಿಜಿ ವಾ ವಾ ಎಲ್ಲ ಕೆಲವ್ರಿಗೂ ಎಲ್ಲರಿಗೂ ನಮ್ಮ ಥರನೇ ಇರ್ಬೇಕಂತ ಏನಿಲ್ಲ. ಒಬ್ರು ಧೈರ್ಯ ಇರುತ್ತೆ, ಒಬ್ರು ಧೈರ್ಯ ಇರಲ್ಲ. ಲೇಡಿ ಪ್ರೀತಿ ಮಾಡಿಲ್ಲ ನಾವು. ಪ್ರೀತಿ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ಮಾಡ್ತಿದ್ದಪ್ಪ ಅಂತ ಹೇಳಿದ್ರೆ ಲವ್ ಕಾನ್ಸೆಪ್ಟ್ನ ಮಾಡ್ತಿದ್ವಿ ಫ್ರೆಂಡ್ಸ್. ಇಲ್ಲಿ ಬಂದು ಪಬ್ಲಿಕ್ ಕಡೆ ಏನಪ್ಪ ಅಂತಂದರೆ ಲವ್ ಬಗ್ಗೆ ಕೇಳ್ತೀವಿ ಫ್ರೆಂಡ್ಸ್. ವಯಸ್ಸಾದವರಿಗೆ ಆಗಿರ್ಬೋದು ಅಥವಾ ಟೀನೇಜರ್ಗಳಿಗೆ ಆಗಿರ್ಬೋದು ಫ್ರೆಂಡ್ಸ್. ಆಗಿನ ಕಾಲದಲ್ಲಿ ಲವ್ ಹೇಗಿತ್ತು ಮತ್ತು ಈಗಿನ ಕಾಲದಲ್ಲಿ ಲವ್ ಹೇಗಿದೆ ಕೇಳೋಣ ಬನ್ನಿ ಫ್ರೆಂಡ್ಸ್. ಅವ್ರ ಕಡೆ ಯಾವ ಥರ ಒಂದು ಪಬ್ಲಿಕ್ ರಿಯಾಕ್ಷನ್ಸ್ ಬರುತ್ತೆ ಅಂತೇಳಿ ಕೇಳೋಣ ಬನ್ನಿ ಫ್ರೆಂಡ್ಸ್. ಏನು ಅಲ್ಲಿ ಒಂದು ವಿಡಿಯೋ ಲವ್ ಬಗ್ಗೆ, ನಿಮ್ಮ ಕಾಲದ ಲವ್ಗಿನೂ ಮತ್ತು ಈಗಿನ ಕಾಲದ ಲವ್ಗಿನೂ ಏನು ಡಿಫ್ರೆನ್ಸ್ ಇದೆ? ಅದು ನಮ್ಗೆ ಗೊತ್ತಿಲ್ರಿ ಸರ್. ಗೊತ್ತಿಲ್ಲ. ಯಾಕೆ ನೀವು ಲವ್ ಮಾಡಿಲ್ವಾ? ಇಲ್ರಿ. ನೀವು ಲವ್ ಮಾಡಿಲ್ವಾ? ಅವು ಮೊದ್ಲ ಹಳೆ ಮುದುಕರು ಸರ್. ನಮ್ಗೆ ಯಾಕೆ ಬೇಕಂದ್ರೆ ಅಲ್ಲ, ಅದೇ ಆಗಿನ ಕಾಲದ ಲವ್ಗಿನೂ ಈಗಿನ ಕಾಲದ ಲವ್ಗಿನೂ ಏನೋ ಡಿಫ್ರೆನ್ಸ್ ಇದೆ ಅಂತ. ಈಗ ಡಿಫ್ರೆನ್ಸ್ ಆಗಿಂದ ಡಿಫ್ರೆನ್ಸ್ ಬಿಡ್ರಿ. ಹೌದಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಗಿನ ಕಾಲದಲ್ಲಿ ಏನಾರ ಬಿಟ್ಟು ಹೋಗ್ತಿದ್ರ? ನಿಮ್ಮ ಲವ್ ಮಾಡೋಣ ಬಿಟ್ಟು ಹೋಗ್ತಿದ್ರ? ಏನಂಗ ಕ್ಯಾಚ್ ಹಾಕಂತಿದ್ರ? ಬಿಟ್ಟು ಹೋಗ್ತಿದ್ರಿ. ಅವಾಗೆಲ್ಲ ಫೋನ್ ಇದ್ದಿಲ್ಲ. ಯಾವ ಥರ ಅದು ಅವಾಗಿನ ಕಾಲ ಅಂದ್ರೆ ಹೇಳ್ಬೇಕ್ರಿ. ಯಾಕೆ ಎದ್ದ ಯಾವ್ದು? ಎಲ್ಲ ಈಗಿನ ಜನರೇಷನಲ್ಲಿ ಆಯ್ತು. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಏನಪ್ಪ ಹಾಯ್ ಹಾಯ್ ಅದೇ ಇವತ್ತು ಒಂದು ಕಾನ್ಸೆಪ್ಟ್ ಮಾಡ್ತಿದ್ದೀವಿ ಲವ್ ಬಗ್ಗೆ. ಏನಂತ ಗೊತ್ತಲ್ಲ. ನಿಮ್ ಕಾಲದ ಲವ್ ಈಗಿನ ಕಾಲದ ಲವ್ ಏನ್ ಡಿಫ್ರೆನ್ಸ್ ಇದೆ? ಭಾಳ ಡಿಫ್ರೆನ್ಸ್. ಅವಾಗ ಇವಾಗ ಭಾಳ ಡಿಫ್ರೆನ್ಸ್ ಐತಿ. ಅದೇ ಏನ್ ಡಿಫ್ರೆನ್ಸ್? ಏನ್ ಡಿಫ್ರೆನ್ಸ್? ಅವಾಗೆಲ್ಲ ಬಿಟ್ಟು ಹೋಗಿದ್ರ? ನೀವು ಏನೋ ಲವ್ ಮಾಡ್ತಿರಲ್ಲ, ಅವ್ರೇನಾದ್ರು ಬಿಟ್ಟು ಹೋಗಿದ್ರ? ಅವ್ರನ್ನೆಲ್ಲಿ ಬಿಟ್ಟು ಹೋಗ್ತದಾರ? ಅವ್ರನ್ನೆಲ್ಲಿ ಬಿಟ್ಟು ಹೋಗಕ್ಕಾಗುತ್ತೆ? ಲವ್ ಮಾಡಿದಾರೆ. ಆಗಿನ ಕಾಲದಲ್ಲಿ ಲವ್ ಮಾಡಿದ್ರಲ್ಲ, ಅವಾಗ ಕೈ ಇವಾಗ ಈಗಿನ ಕಾಲ ನೋಡ್ರಪ್ಪ, ಈಗ ಲವ್ ಮಾಡ್ತಿರ್ತಾರ ಬಿಟ್ಟು ಹೋಗ್ಬಿಡ್ತಾರ. ಹಂಗೆ ಹಂಗ ನಿಮ್ ಕಾಲದಲ್ಲಿ ಏನಾದ್ರು ಬಿಟ್ಟು ಹೋಗ್ತಿದ್ರ? ಇಲ್ಲ ಬಿಟ್ಟು ಹೋಗ್ತಿದ್ದಿಲ್ಲ. ಬಿಟ್ಟು ಹೋಗ್ತಿದ್ದಿಲ್ಲ. ಅವಾಗ ಯಾವ ರೀತಿ ನೀವು ಲವ್ ಮಾಡ್ತಿದ್ರಿ? ಅದು ಸಂದೇಶ ಹೆಂಗ್ ಕಳಿಸ್ತಿದ್ರಿ? ಏನು ಸಂದೇಶ ಏನಿಲ್ಲ. ಒಬ್ರು ಲವ್ ಮಾಡ್ಬೇಕಂದ್ರೆ ಒಂದು ವರ್ಷ ಇಡ್ಲೇಬೇಕು. ಲವ್ ಅಂತ ಅಲ್ಲ, ಈಗಿನ ಕಾಲದಲ್ಲಿ ನಮ್ಮ ಹಿಂದೆ ಏನಪ್ಪ ಅಂದ್ರೆ ಮೊಟ್ಟ ಮೊಟ್ಟ ನಾವು ಒಂದು ಯೂಟ್ಯೂಬ್ ಕಂಟೆಂಟ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ಬಾಬು ಅಂತ. ಬಾಬು ಅಂತ ಅಣ್ಣ. ಈ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಲವ್ ಬಗ್ಗೆ ಯೂಟ್ಯೂಬಲ್ಲಿ. ಅಣ್ಣ, ಈಗ ಆಗಿನ ಕಾಲದ ಲವ್ಗಿನೂ ಈಗಿನ ಕಾಲದ ಲವ್ಗಿನೂ ಏನು ಡಿಫ್ರೆನ್ಸ್ ಇದೆ ಅಣ್ಣ? ಲವ್ ಈಗಿಂದ ಹೇಳ್ಬೇಡ್ರಿ. ಈಗಿಂದೆಲ್ಲ ಜೀರೋ. ಈಗಿಂದೆಲ್ಲ ಜೀರೋ. ಆಗಿನ ಕಾಲದ ಲವ್ ಹೆಂಗಿತ್ತು? ಆಗಿನ ಕಾಲದ್ದು ಶಾಶ್ವತವಾಗಿ ಉಳಿತಿತ್ತು. ಈಗಿನ ಕಾಲದ ಶಾಶ್ವತಗಳು ಮೂರು ದಿನ ಅಷ್ಟೇ ಅದು. 3 ದಿನ. ಆಗಿನ ಕಾಲದ ಲವ್? ಆಗಿನ ಕಾಲದ್ದು ಅಜ್ಜ ಆಗೋ ತನಕನೂ ಹಿಂಗೆ ಅಗಲಿ ಮೇಲೆ ಕೈ ಹಾಕ್ಯಂಡೆ ಅದಾರ. ಈಗಿನವ್ರು ಒಂದು ಮಗು ಆದ ತಕ್ಷಣ ನಗಲೆ ನಾನೊಂದು ತೀರ ನೀನೊಂದು ತೀರ. ಒಂದು ಕಾನ್ಸೆಪ್ಟ್ ಮಾಡ್ತಿದ್ವಿ ಯೂಟ್ಯೂಬ್ ಕಂಟೆಂಟ್ ಲವ್ ಬಗ್ಗೆ. ನಿಮ್ಮ ಪ್ರಕಾರ ಲವ್ ಅಂದ್ರೆ ಇದು? ಲವ್ ಒಂದು ಪ್ರೀತಿ, ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಆಗಿದೆ ಪ್ರೀತಿ. ಈಗ ಆಗಿನ ಕಾಲದ ಲವ್ನು ಮತ್ತು ಈಗಿನ ಕಾಲದ ಲವ್ನು ಕಂಪೇರ್ ಮಾಡಿದರೆ ಯಾವ ಒಂದು ಲವ್ ಸ್ಟ್ರಾಂಗ್ ಇರುತ್ತೆ? ಆಗಿನ ಕಾಲದ ಲವ್ ಹಿರಿಯರು ಹೇಳಿದ ಪ್ರಕಾರ ಮದುವೆ ಆಗ್ತಾಯಿದ್ರು. ಅವ್ರು ಒಬ್ಬ ಹುಡುಗ ಹುಡುಗಿ ನೋಡಿರ್ತದ್ದೇ ಇಲ್ಲ, ಆದರೂ ಒಪ್ಪಿಗೆಂತಿದ್ರು. ಬಟ್ ಈಗೆಲ್ಲ ಹುಡುಗಿ ನೋಡ್ದಲ್ಲೇ ಯಾರು ಒಪ್ಪಿಗೆ ಕೊಡೋದೇ ಇಲ್ಲ, ಆಗೋದಿಲ್ಲ. ಒಂದು ಪಕ್ಷ ಜೋರು ಮಾಡಿ ಆದ್ರೂ ಸಹಿತ ಅವು ಮುರುಗಡೆ ಆಗ್ತಾವೆ ಹೊರತು ಬಿಡುಗಡೆ ಆಗೇ ಆಗ್ತದೆ. ಏನು ಮಾಡೋಕ್ಕೆ ಸಾಧ್ಯ? ನೀವು ಲವ್ ಮಾಡಿದ್ರ? ಇಲ್ಲ, ನಾವು ಹಳೆ ಕಾಲದವ್ರು. ಅರೇಂಜ್ ಮಾಡಿದ. ಆಗಿನ ಕಾಲದಲ್ಲಿ ಲವ್ ಯಾವ ಥರ ಒಂದು ಸಂದೇಶವನ್ನು ಕಳಿಸೋದಾಗ್ಲಿ ಮಾಡೋದಾಗ್ಲಿ ಯಾವ ರೀತಿ? ಪತ್ರ, ಪೋಸ್ಟ್ ಕಾರ್ಡ್ ಮುಖಾಂತರ ಪತ್ರ ಬರೀತಿದ್ರು. ಅವರಿಂದ ಇಲ್ಲಿಂದ ಪತ್ರ ಹೋದ್ರೆ 3 ದಿವಸ ಆಗ್ತಿತ್ತು. 3 ದಿವಸ. ಮತ್ತು ಅವರಿಂದ ನಮಗೆ ಬರ್ಬೇಕಾದ್ರೆ ಮತ್ತೆ 3 ದಿವಸ ಆಗ್ತಿತ್ತು. 3 ದಿವಸ ಆಗೋದು ಅಲ್ಲಿಂದ ಅಲ್ಲಿಗೆ. ನಮ್ಮ ಲವ್ ಭಾಳ ಸ್ಲೋ ಮೂಮೆಂಟ್ ಅಷ್ಟೇ. ಅಂದ್ರೆ ಒಂದು ಲವ್ ಆಗ್ಬೇಕು ಒಂದು ವರ್ಷ ಹಿಡಿಯೋದು. ಆಗುತ್ತೆ. ಮತ್ತೆ ಈಗಿನ ಜನರೇಷನ್ ಲವ್ ಏನು ಹೇಳ್ತೀರಾ, ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಈಗಿನ ಜನರೇಷನ್ಗೆ ಭಾಳ ಜನ ದುಡುಕಿ ಬಿಡ್ತಾರೆ. ವಿಚಾರ ಪೂರ್ತಿ ತಿಳ್ಕೊಳ್ಳೋದಿಲ್ಲ.
ಹಿಂದೆ ಮುಂದೆ ಏನು ಅಂತ ನೋಡಬೇಕಾಗುತ್ತೆ. ನೋಡ್ದಲ್ಲೇ ದಡ್ಡನ್ನ ದುಡುಕಿದ್ರು ಅಂದ್ರೆ ಕಷ್ಟ. ಸ್ವಲ್ಪ ವಿಚಾರ ಮಾಡಿ ಮುಂದುವರೆದ್ರೆ ಯಾವುದೂ ತೊಂದರೆ ಆಗಲ್ಲ, ಚೆನ್ನಾಗಿ ಇದ್ಕೊಂಡು ಹೋಗ್ತಾರೆ. ಅಂದರೆ ಈಗ ಜನ್ರೇಷನ್ ಏನಪ್ಪ ಅಂತಾರೆ ಟೈಮ್ ಪಾಸಿಗೆ ಲವ್ ಮಾಡೋದಾಗಿದೆ. ಅದೇ ಜಾಸ್ತಿ ಆಗ್ತಾಯ್ತು ಈಗ. ಲವ್ ಮಾಡೋದು ಕೈ ಬಿಟ್ಟು ಓಡಿ ಹೋಗ್ಬಿಡೋದು, ಬರೀ ಇಂಥವು ಜಾಸ್ತಿ ಆಗ್ತಾಯಿದ್ದು. ಸಂದೇಶ ಪ್ರೇಮಿಗಳಿಗೆ, ಈ ಥರ ಪ್ರೇಮಿಗಳಿಗೆ ಆ ಥರ ಎಲ್ಲ ತೊಂದರೆ ಕೊಡಬಾರ್ದು. ಹಿರಿಯರ ಮಾತು ಕೇಳಬೇಕು. ಅವರು ಲವ್ ಮಾಡಬೇಕು, ಮಾಡಬಾರ್ದು ಅಂತ ಅಲ್ಲ. ತಿರುಗಿ ಏನಪ್ಪ ಅಂದರೆ ಹಿರಿಯರ ಮಾತು ಕೇಳಬೇಕು. 4 ಕಡೆಗೆ ಹಿರಿಯರು ವಿಚಾರ ಮಾಡೇ ಮಾಡಿರ್ತಾರೆ. ಆದ್ದರಿಂದ ಹಿರಿಯರು ಹೇಳ್ದಂಗೆ ಕೇಳೋದೇ ಒಳ್ಳೆಯದು. ಥ್ಯಾಂಕ್ಸ್ ಅಣ್ಣ. ಅಣ್ಣ ಈಗ ಏನಾದರೂ ನಿಮ್ಗೆ ಏನೇನೋ ಅವಾಗಿನ ಕಾಲದಲ್ಲಿ ಏನಾದ್ರು ಕ್ರಶ್ ಆಗಿತ್ತಾ? ಯಾರ ಮೇಲಾದ್ರೂ ಕ್ರಶ್ ಆಗಿತ್ತಾ? ಇಲ್ಲ, ಒನ್ ಸೈಡ್ ಲವ್ ಥರ ಏನಾದ್ರೂ? ಇಲ್ಲ, ಯಾವುದೂ ಇಲ್ಲ. ನಮ್ಮ ದೊಡ್ಡವ್ರು ನೋಡಿದ್ದನ್ನೇ ನಾವು ಮದುವೆ. ಅರೇಂಜ್ ಮ್ಯಾರೇಜ್ ಆಗಿದ್ರಾ? ಓಕೆ ಓಕೆ ಥ್ಯಾಂಕ್ಸ್ ಅಣ್ಣ. ಹಾಯ್ ಅಣ್ಣ. ಅಣ್ಣ ಇವತ್ತೊಂದು ಕಾನ್ಸೆಪ್ಟ್ ಮಾಡ್ತಿದ್ದೀವಿ, ಯೂಟ್ಯೂಬ್ ಕಂಟೆಂಟು. ಏನಪ್ಪ ಅಂತ ಲವ್ ಬಗ್ಗೆ ಮಾಡ್ತಾಯಿದ್ದೀವಿ. ಅಣ್ಣ ನಿಮ್ಮ ಕಾಲದ ಲವ್ಗಿನೂ ಈಗಿನ ಕಾಲದ ಲವ್ಗಿನೂ ಏನು ಡಿಫ್ರೆನ್ಸ್ ಇದೆ ಅಣ್ಣ? ಏನು ಡಿಫ್ರೆನ್ಸ್ ಐತಿ? ಏನು ಡಿಫ್ರೆನ್ಸ್ ಇಲ್ಲ. ಅವಾಗೆಲ್ಲ ನೀವು ಲವ್ ಮಾಡಿದ್ರಲ್ಲ, ಅವಾಗೇನೋ ಬಿಟ್ಟು ಹೋಗಿದ್ರು ಅವರು? ಏನು ಬಿಟ್ಟು ಹೋಗಿದ್ದಿಲ್ಲ, ಅವ್ನು ಗಂಡು ಮಗನೇ ಬಿಟ್ಟು ಹೋಗ್ಬೇಕು ಅಷ್ಟೇ. ಹುಡುಗಿಯರು ಏನು ಬಿಟ್ಟು ಗಂಡು ಮಗ ಬಿಟ್ಟು ಹೋಗಿದ್ದು ಅಷ್ಟೇ? ಅಷ್ಟೇ. ಅವನಿಲ್ಲ ಇನ್ನೊಂದಿಲ್ಲ ಇನ್ನೊಂದು ಮಾಡ್ಕೊಂಡು ಹೋಗಿದ್ರು. ಮತ್ತೇನು ಮಾಡೋದು? ಮತ್ತು ಈಗಿನ ಜನ್ರೇಷನ್ ಲವ್ ಹೇಗಿದ್ದಣ? ಈಗಿನ ಜನರಲಿಗೇಷನ್ ಬಗ್ಗೆ ಎಜುಕೇಷನ್ ಜಾಸ್ತಿ ಆಗೈತೆ, ಅವರೆಲ್ಲ ಹೇಳ್ತಾರೆ. ಹೌದಾ? ನೀವು ಲವ್ ಮಾಡಿದ್ರಣ್ಣ ಯಾರು? ಏನು ಮಾಡಿಲ್ಲ. ಅರೇಂಜ್ ಮ್ಯಾರೇಜ್ ನಮ್ಮದು. ಅರೇಂಜ್ ಮ್ಯಾರೇಜಾ? ಹೌದಾ? ಗಾಯ್ಸ್ ಅವ್ರದ್ದು ಯಾಕೆ ಅರೇಂಜ್ ಮೇಲೆ ಅಂತ ಅವ್ರಿಗೆ ಏನೋ ಲವ್ ಬಗ್ಗೆ ಅಷ್ಟೇನೋ ಗೊತ್ತಿಲ್ಲ ನಮ್ಮ ಅಣ್ಣಗೆ. ನಿಮಗೆ ಅಂದ್ರೆ ಯಾರ ಮೇಲೆ ಅವಾಗ ಏನಾದ್ರು ಇದ್ದಾಗ ಕ್ರಶ್ ಆಗಿತ್ತಾ ಯಾರ ಮೇಲೆ? ಏನು ಈ ವಿಡಿಯೋ ಮುಖಾಂತರ ಏನೋ ಹೇಳಕ್ಕೆ ಇಷ್ಟಪಡ್ತೀನಿ? ಏನಿಲ್ಲ, ಲವ್ ಮಾಡಿದವ್ರು ಖುಷಿಯಾಗಿಡ್ಬೇಕು, ಅವ್ರು ಮೋಸ ಮಾಡಬಾರ್ದು ಅಂತ ಹೇಳ್ಬೋದು ಅಷ್ಟೇ. ನೀವು ನಿಮಗೆ ಯಾರ ಮೇಲಾದ್ರೂ ಕ್ರಶ್ ಆಗಿರುತ್ತಲ್ಲ, ಅವ್ರಿಗೆ ಏನಾದ್ರು ಈ ವಿಡಿಯೋದಲ್ಲಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಏನೋ ಅವ್ರ ಹೆಸರೇನೋ ನೆನಪಿದೆಯಾ ನಿಮಗೆ? ಯಾವ್ದು ನಾವು ಮಾಡೇ ಇಲ್ಲ ಅಂದಮೇಲೆ ಹೆಂಗೆ ಹೇಳೋಕ್ಕಾಗುತ್ತೆ? ಮಾಡೇ ಇಲ್ವಾ? ಇಲ್ಲ ಮಾಡಿಲ್ಲ. ಹೌದಾ? ಸರಿ ಫ್ರೆಂಡ್ಸ್, ಈಗ ನಾವು ಕಂಟೆಂಟ್ ಮಾಡ್ತಾ ಬರ್ತಾ ಇದ್ವಿ. ನಮ್ಮಿಂದ ಏನಪ್ಪ ಅಂತಾರೆ ಈ ಚೋಟ ಮೋಟ ಎಲ್ಲ ಚಿಳ್ಳಿ ಪಿಳ್ಳಿಗಳು ಬರ್ತಾ ಇದ್ವು. ಅವ್ರನ್ನ ಕೇಳೋಣ ಫ್ರೆಂಡ್ಸ್, ಅವ್ರೇನಾದ್ರು ಸ್ಕೂಲಲ್ಲಿ ಏನಾದ್ರು ಯಾರ್ಯಾರು ಕ್ರಶ್ ಆಗಿದೆ ಏನಿಲ್ಲ ಅಂತೇಳಿ. ಎಷ್ಟನೇ ಕ್ಲಾಸಪ್ಪ? 6th. ಹೆಸರು? ಸಾಯಿ ಸುದರ್ಶನ್. ಸಾಯಿ ಸುದರ್ಶನ್. ನೀವು ಏನಾದ್ರು ಕ್ರಶ್ ಆಗೈತಾ ನಿಮ್ಮ ಕ್ಲಾಸಲ್ಲಿ ಏನಾದ್ರು ಹುಡುಗಿ? ಇಲ್ಲ ಇಲ್ಲ ಆಗಿಲ್ಲ. ಇಲ್ಲ ಇಲ್ಲ ನೀನು? ಇಲ್ಲ ಅಣ್ಣ. ಇಲ್ಲ ನಿಜಾಳಲ್ಲಿ ನೀನು ನೋಡಿದ್ರೆ ಹೆಣ್ಸಮ್ಮ ಒಳ ಕಾಣಾಗತ್ತೆ, ಅದು ಬೇರೆ. ಹಾಂ ನೀನಪ್ಪ? ಇಲ್ಲ ಬೇಡ, ನಮ್ಮ ಕಡೆ ಅಬ್ದುಲ್ ವಾಜಿದ್. ಅಬ್ದುಲ್ ವಾಜಿದ್. ನಿನಗೆ ಏನಾದ್ರು ಕ್ರಶ್ ಆಗೈತೆ ಕ್ಲಾಸಲ್ಲಿ? ಇರ್ತಾವಲ್ಲ ಯಾವ ಚೋಟ ಮೋಟ? ಇಲ್ಲ 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 ಅಂತ ನಿನಗೆ? ಹಂಗ ಸಾಕು ಗಾಯ್ಸ್. ಅವ್ರು ಯಾಕೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ? ಅಣ್ಣ ಕೇಳೋಣ ಇಲ್ಲಿ. ಆಂಟಿ ನಮಸ್ಕಾರ. ಆಂಟಿ ನಮ್ಮದೊಂದು ಯೂಟ್ಯೂಬ್ ಇದೆ. ಇವಾಗ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಈಗ ಒಂದು ಕ್ವಶನ್ ಇದೆ, ಒಂದು 5 ಕ್ವಶನ್ ಇದೆ. ನೀವು ಇವಾಗಿನ ಲವ್ ಸ್ಟ್ರಾಂಗ್ ಜಾಸ್ತಿನಾ ಅವಾಗಿನ ಲವ್ ಸ್ಟ್ರಾಂಗ್ ಜಾಸ್ತಿನಾ? ನಿಮ್ಮ ಕಾಲದ ಲವ್ ಏನು ಹೇಳ್ಬೇಕು? ಇವಾಗಿಂದ ಸ್ಟ್ರಾಂಗ್, ಅವಾಗ ಸ್ವಲ್ಪ ಇತ್ತು ಅಷ್ಟೇ. ಯಾವ ಥರ? ಯಾವ ಥರ ಅಂದರೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ. ಅಂದ್ರೆ ಈಗ ಎಲ್ಲ ಫೋನಲ್ಲಿ ಚಾಟ್ ಮಾಡ್ತಾರೆ. ಅವಾಗ ಯಾವ ಥರ? ಅವಾಗ ಅಂದರೆ ಫೋನ್ ಇದ್ದಿದ್ದಿಲ್ಲ. ಮತ್ತೆ ನೀವು ಹೆಂಗ್ ಪ್ರೀತಿ ಮಾಡ್ತಿದ್ರಿ ಯಾರಿಗಾದ್ರೂ? ಪ್ರೀತಿ ಮಾಡಿಲ್ಲ ನಾವು. ಪ್ರೀತಿ ಇಲ್ಲ. ಈಗ ಮನುಷ್ಯ ಆದ್ಮೇಲೆ ಮಾಡಿರೋದು ಮದುವೆ ಅಂದ್ರೆ ನಿಮಗೆ ಎಲ್ಲ ಮನೆಯಲ್ಲಿ ಒಪ್ಪಿ. ನಾವು ಪ್ರೀತಿ ಮಾಡಿ ಮದುವೆ ಇಲ್ಲ. ನಮ್ದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ನಮ್ದು. ಅಂದ್ರೆ ಈಗಿನ ಕಾಲದ ಜನರೇಷನ್ ಆಗಿದೆ ಲವ್. ಈಗಿನ ಕಾಲದ ಜನ್ರೇಷನ್ ಭಾರಿ ಸ್ಟ್ರಾಂಗ್ ಇದೆ, ಭಾರಿ ಸ್ಟ್ರಾಂಗ್ ಇದೆ ರೀ. ಅಂದ್ರೆ ಯಾವ ಥರ? ಅವಾಗ ಇರೋದಂದ್ರೆ ಅರೇಂಜ್ ಮ್ಯಾರೇಜ್ 6 ತಿಂಗಳ ನಂತರ ಮದುವೆ ಆಗಿದ್ದು. ಅವಾಗ ಇಷ್ಟಪಟ್ಟಾಗಿರೋದು ಅಷ್ಟೇ. ಥ್ಯಾಂಕ್ ಯು ಆಂಟಿ. ಒಂದು ಯೂಟ್ಯೂಬ್ ಮಾಡ್ತಿದ್ದೀವಿ. ಏನಪ್ಪ ಹೇಳಿದ್ರೆ ಅವಾಗಿನ ಲವ್ ಸ್ಟ್ರಾಂಗ್ ಇತ್ತಾ ಇವಾಗಿನ ಲವ್ ಸ್ಟ್ರಾಂಗ್ ನೋಡಿ ಇಷ್ಟ ನಿಮ್ಗೆ ಅಂತ? ಹಂಗೇನಿಲ್ಲ. ಹೆಸರು ಹೇಳ್ರಿ ಸಾಕು. ಇಲ್ಲ ಇಲ್ಲ ಹಂಗೇನಿಲ್ಲ. ನಮಗೆ ಅವ್ರ ಇವ್ರ ಇಷ್ಟ ಏನಂತ ಏನು ಆಗಲಿಲ್ಲ ನಮ್ಗೆ. ಯಾಕಂತಂದ್ರೆ ಅಂತ ಏನು ಫೀಲಿಂಗ್ ಏನು ಇರಲಿಲ್ಲ ಅವಾಗ. ನಮಗೇನು ಇರಲಿಲ್ಲ. ಫೀಲಿಂಗ್ಸ್ ಎಲ್ಲರಿಗೂ ಇರುತ್ತೆ, ಬಟ್ ನೀವು ಫೀಲಿಂಗ್ಸ್ ಇರುತ್ತೆ. ಆದರೆ ನಮಗೆ ಅದ್ರ ಬಗ್ಗೆ ಅಷ್ಟಾಗಿ ಧೈರ್ಯ ಇರಲಿಲ್ಲ ಅವಾಗೆಲ್ಲ. ಅಷ್ಟೊಂದು ಧೈರ್ಯ ಇರಲಿಲ್ಲ. ಬೇರೆ ಥರ ಈಗೆಲ್ಲ ಕೆಲವ್ರಿಗೆ
ಎಲ್ಲರಿಗೂ ನಮ್ಮ ಥರನೇ ಇರ್ಬೇಕಂತೇನಿಲ್ಲ. ಒಬ್ರು ಧೈರ್ಯ ಇರುತ್ತೆ, ಒಬ್ರು ಧೈರ್ಯ ಇರಲ್ಲ. ಲೇಡೀಸಲ್ಲೂ ಅಷ್ಟೇ, ಜೆಂಟ್ಸಲ್ಲೂ ಅಷ್ಟೇ. ಅಂದರೆ ಮತ್ತು ಅವಾಗಿನ ಲವ್ವಿಗೂ ಇವಾಗಿರೋ ಜನ್ರೇಷನ್ ಲವ್ವಿಗೂ ಏನು ವ್ಯತ್ಯಾಸ ಇದೆ? ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಥ್ಯಾಂಕ್ಸ್ ಅಣ್ಣ. ಸ್ಪೀಕರಾ? ನೋಡ್ಕೊಳ್ಳಿ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ಕಾರ. ಮಾತಾಡಿ. ಇಲ್ಲ ಅವೆಲ್ಲ